ನಮಸ್ಕಾರ ಸ್ವಾಮಿ ಎಲ್ರಿಗೂ. ನೋಡಿ ಸ್ವಾಮಿ, ಇದು ನಮ್ಮ ಕೊಳ್ಳೇಗಾಲದ ಪ್ರೈವೇಟ್ ಬಸ್ ಸ್ಟ್ಯಾಂಡು ಈ ಕಡೆ ಸೈಡ್ಲಿರೋದು. ಇವತ್ತಿನ ದಿವಸ ಈ KSRTC ಬಸ್ಸು ಫ್ರೀ ಆದಮೇಲೆ ನಮ್ಮ ಪ್ರೈವೇಟ್ ಗಾಡಿಗಳ ಪರಿಸ್ಥಿತಿ ತುಂಬ ಶೋಚನೀಯ ಆಗ್ಬಿಟ್ಟದೆ. ಅಲ್ಲಿಗೆ ಜನ ಹತ್ತವರೇ ದಿಕ್ಕಿಲ್ಲ ಅಂಥ ಪರಿಸ್ಥಿತಿ. ಇಲ್ಲಿ ಇವರು ನಿಜವಾಗಿ ಪಾಪ ಪ್ರೈವೇಟ್ ಬಸ್ಸಿನ ಕಂಡಕ್ಟರ್ಗಳು, ಡ್ರೈವರ್ಗಳು, ಓನರ್ಗಳು ಅವರ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ಲ. ಅವರ ಈಗ ನೋಡಿ ಜನಗಳು ಹತ್ತವರೇ ದಿಕ್ಕಿಲ್ಲ. ಅವರು ಡೀಸಲು, ಅವರ ಡ್ರೈವರ್ ಬ್ಯಾಟ, ಕಂಡಕ್ಟ್ರ್ ಬ್ಯಾಟ ಎಲ್ಲನೂ ಕಳ್ಕೊಂಡು ಆ ಪಾಯಿಗಳಿಗೆ ಏನು ಉಳ್ದ ಏನು ಕಳಿಸ್ತಾರೆ ನನಗಂತೂ ಗೊತ್ತಿಲ್ಲ. ತುಂಬ ಕಷ್ಟ ಅಲ್ಲ ಅವ್ರ ಸ್ವಾಮಿ ಡ್ರೈವರ್ ಕಂಡಕ್ಟರ್ಗಳು ಮಾತ್ರ. ಅದರಲ್ಲೂ ಈ ಲಾಸ್ಟ್ಲಿ ಓನರ್ಗೆ ಏನು ಉಳಿದು ಏನೂ ಉಳಿಯಲ್ಲ. ದಯಮಾಡಿ ಜನ ಅಲ್ಲಿ ಗುಂಪುಲಿಗೆ ನುರಿಕ ಪರೀಕ ಹತ್ಕೋಕ್ಕಿಂತ ಪ್ರೈವೇಟ್ ಬಸ್ಗಳಲ್ಲಿ ಒಂದಷ್ಟು ಚೆನ್ನಾಗಿ ಖಾಲಿ ಇರೋ ಬಸ್ಗಳು ಹತ್ಕೊ ಹೋಗಿ ಸ್ವಾಮಿ. ಅವ್ರಿಗೂ ಒಂದು ಹೊಟ್ಟೆ ಜೀವನ ಆಗಲಿ. ಅವ್ರ ಜೀವನ ನಡೆಸ್ಕೊಳ್ಳಿ ಒಂದು ದೊಡ್ಡ ಕತೆ ಆಗ್ಬಿಟ್ಟದ. ನೋಡಿ ಆ ಒಣ್ಣನಿಗೆ ಎಲ್ಲನೂ ಕಳೆದು 400 ರೂಪಾಯಿ 500 ರೂಪಾಯಿ ಸಿಕ್ಕುತ್ತಕಣೆ ಅಂತಂದು ಅಮ್ಮಂತಾನೆ. ಈ ಒಣ್ಣ ನನಗೆ ಒಂದು 5 ರೂಪಾಯಿ ಸಿಕ್ಕೋದು ಕಣೆ ಲಾಸ್ಟ್ಲಿ ಅಂತಂತಾನೆ. ಇವರು ಒಂದು ಕಾಲದಲ್ಲಿ 1,000 ದುಡಿತಿದ್ದಂಥ ಜನ. ಇವತ್ತು ಪ್ರೈವೇಟ್ ಬಸ್ಸಿನ ಪರಿಸ್ಥಿತಿ ಮುಳುಗೋಯ್ತು. ನೋಡಿ ಖಾಲಿ ಬಸ್ ಎಲ್ಲ ಯಾರು ಜನಗಳೇ ಇಲ್ಲ, ಒಬ್ಬರು. ಇಂಥ ಪರಿಸ್ಥಿತಿ ಏನು ಮಾಡ್ತಾರೆ? ಆ ಡ್ರೈವರ್ಗೆ ಏನು ಕೊಟ್ರಿ? ಇಲ್ಲೇ ಡ್ರೈವರ್ಗೂ 500 ರೂಪಾಯಿ ಕೊಡ್ತೀನಿ ಅಂತ ಅಷ್ಟೇ. ಕೂಲಿ ಕೆಲಸನೇ ಮಾಡೋದು ಬೆಸ್ಟ್ ಅನ್ಸ್ಬಿಟ್ಟದ ಕಣ. ಗಾರ ಕೆಲಸಕ್ಕೆ ಹೋಗೋದೇ ಬೆಸ್ಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಯಾರು ಉಳಿಯಲ್ಲ ಕಣ. ಡ್ರೈವರ್ನ ಗಾರ ಕೆಲಸ ಆಗಲ್ವಲ್ಲಪ್ಪ ನಮ್ಮಿಂದ. ಅಲ್ಲಿ ರೋಡ್ ಎಲ್ಲ ಮಾಡಿಲ್ಲ, ಯಾವ ಗಾರ ಕೆಲಸ ಮಾಡಿ ಶಿವ